ನಮಸ್ತೆ ಫ್ರೆಂಡ್ಸ್, ಇವತ್ತೊಂದು ಒಳ್ಳೆಯ ವಿಡಿಯೋ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೇನೆ. ಅದು ಯಾವುದು ಅಂತ ಹೇಳಿದರೆ, ತುಂಬ ಜನರ ಬಾಯಲ್ಲಿ ಬರುತ್ತೆ ಅಂತ ಹೇಳಿದರೆ, ನಾವು ಪ್ರತಿದಿನ ಕಷ್ಟಪಟ್ಟು ದುಡಿತೇವೆ, ಆದರೂ ಕೂಡ ಏನು ಫಲ ಸಿಗ್ತಾ ಇಲ್ಲ. ಸಫಲತೆ ಅನ್ನೋದು ನಮ್ಮ ಮನೆಯ ಬಾಗಿಲ ತನಕ ಬಂದು ಪುನಃ ಹೋಗ್ತಾ ಇದೆ. ಯಾವ ಕಾರ್ಯದಲ್ಲೂ ನಮಗೆ ಯಶಸ್ಸು ಸಿಗ್ತಾ ಇಲ್ಲ. ಯಾವುದಕ್ಕೆ ಕೈ ಹಾಕಿದರೂ ಕೂಡ ಅದರಲ್ಲಿ ನಾವು ನಷ್ಟ ಅನುಭವಿಸ್ತಾ ಇದ್ದೇವೆ ಅಂತ ಹೇಳ್ತಾ ಇರ್ತಾರೆ. ಆದರೆ ಯಾವುದೋ ಒಂದು ಕಾರಣದಿಂದ ಏನಾಗುತ್ತಂತ ಹೇಳಿದರೆ, ನಮ್ಮ ಭಾಗ್ಯದ ಬಾಗಿಲು ಮುಚ್ಚಿ ಹೋಗಿರುತ್ತೆ. ನಾವು ಮಾಡುವ ಕೆಲವೊಂದು ತಪ್ಪುಗಳಿಂದ ನಮ್ಮ ಭಾಗ್ಯದ ಬಾಗಿಲು ಮುಚ್ಚಿ ಹೋಗಿರುತ್ತೆ. ನೋಡಿ, ಜ್ಯೋತಿಷ್ಯ ಶಾಸ್ತ್ರ ಮತ್ತು ವಾಸ್ತುಶಾಸ್ತ್ರದ ಪ್ರಕಾರ ನಾವು ಈ 10 ಕೆಲಸ ಮಾಡಿದರೆ ಏನಾಗುತ್ತಂತ ಹೇಳಿದರೆ, ದಾರಿದ್ರ್ಯತೆ ಅಂದರೆ ಜ್ಯೇಷ್ಠ ದೇವಿ ಇದ್ದಾಳಲ್ಲ, ಅವಳು ನಮ್ಮ ಮನೆ ಬಿಟ್ಟು ಹೊರಗಡೆ ಹೋಗ್ತಾಳೆ ಅಂತ ಹೇಳ್ಕೊಂಡು ಹೇಳ್ತಾರೆ. ನೋಡಿ, ಮೊದಲನೇದಾಗಿ ಏನು ಮಾಡಬೇಕು ಅಂತ ಹೇಳಿದರೆ, ನೀವು ಪ್ರತಿ ಶುಕ್ರವಾರ ಮತ್ತು ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ಶುಭ ಕಾರ್ಯ ಇರುವಾಗ, ಹಬ್ಬ ಹರಿದಿನ ಇರುವಾಗ ಏನು ಮಾಡಬೇಕು ಅಂತ ಹೇಳಿದರೆ, ಆದಷ್ಟು ಮಾವಿನ ಎಲೆ ತೋರಣವನ್ನು ಮನೆಯ ಮುಖ್ಯ ದ್ವಾರಕ್ಕೆ ಹಾಕಿ. ಎರಡನೇದು ಏನು ಮಾಡಬೇಕು ಅಂತ ಹೇಳಿದರೆ, ನೀವು ಪೂಜೆಯ ಸಮಯದಲ್ಲಿ ಶುಕ್ರವಾರ ಆಗಲಿ ಅಥವಾ ಮಾಮೂಲಿ ಪೂಜೆ ಮಾಡುವಾಗ ಕೂಡ ಮಾಡಬಹುದು. ಏನಂತ ಹೇಳಿದರೆ, ಕರ್ಪೂರದ ಆರತಿ ಮಾಡಲೇಬೇಕು ಅಂತ ಹೇಳ್ಕೊಂಡು ಹೇಳ್ತಾರೆ. ನೀವು ಮಹಾಲಕ್ಷ್ಮಿಗೆ ಅಥವಾ ಯಾವುದೇ ದೇವರಿಗೆ ಕರ್ಪೂರದ ಆರತಿ ಮಾಡಿದರೆ ಏನಾಗುತ್ತೆ ಅಂತ ಹೇಳಿದರೆ, ಅದರ ಪರಿಮಳ ಅಂದರೆ ಕರ್ಪೂರದ ಸುಗಂಧ ತುಂಬ ಒಳ್ಳೆಯದಾಗುತ್ತೆ. ಮನೆಗೆ ನೆಗೆಟಿವ್ ಎನರ್ಜಿ ಏನಾದರೂ ಇದ್ದರೆ ಮನೆಯಿಂದ ಹೊರಗಡೆ ಹೋಗುತ್ತೆ. ಮತ್ತು ಸಾಯಂಕಾಲದ ಹೊತ್ತಲ್ಲಿ ನೀವು ತುಪ್ಪದ ದೀಪ ಇಟ್ಟರೆ ಪರವಾಗಿಲ್ಲ, ಒಂದು ವೇಳೆ ಎಳ್ಳೆಣ್ಣೆಯ ದೀಪವನ್ನು ಇಟ್ಟು ದೇವರಿಗೆ ಪೂಜೆ ಮಾಡ್ತಿದ್ದೀರಾ ಅಂತ ಹೇಳ್ಕೊಂಡಾದರೆ ದಯವಿಟ್ಟು ಅದಕ್ಕೆ 2 ಲವಂಗವನ್ನು ಸೇರಿಸಿ. ಇದರಿಂದ ಕೂಡ ಏನಾಗುತ್ತೆ ಅಂತ ಹೇಳಿದರೆ, ಮನೆಯಲ್ಲಿರುವ ನೆಗೆಟಿವ್ ಎಲ್ಲ ಹೊರಗಡೆ ಹೋಗಿ ಪಾಸಿಟಿವ್ ಎನರ್ಜಿ ಬರುತ್ತೆ. ಮನೆಯಲ್ಲಿ ದೇವಸ್ಥಾನದ ಕಳೆ ಬರುತ್ತೆ, ಅಥವಾ ದೇವರೇ ಬಂದು ನೆಲೆಸ್ತಾರೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಅದರ ಜೊತೆಗೆ ಶುಕ್ರವಾರದ ಪೂಜೆ ಮಾಡುವಾಗ ಅಥವಾ ಪ್ರತಿದಿನ ಆಯಿತಾ, ನೀವೇನು ಮಾಡಬೇಕು ಅಂತ ಹೇಳಿದರೆ, ಹೊರಗಡೆ ಉಂಟಲ್ಲ, ಏನು ಮಾಡಬೇಕು ಅಂತ ಹೇಳಿದ್ರೆ, ಒಂದು ತುಪ್ಪದ ದೀಪ ಅಥವಾ ತುಪ್ಪದ ದೀಪ ಆಗಲಿಲ್ಲ ಅಂತ ಹೇಳಿದರೆ ಮಣ್ಣಿನ ಹಣತೆಯಲ್ಲಿ ಪ್ರತಿನಿತ್ಯ ಎಳ್ಳೆಣ್ಣೆಯಿಂದ ದೀಪ ಹಚ್ಚಿದರೆ ಏನಾಗುತ್ತೆ ಅಂತ ಹೇಳಿದರೆ, ಗೋಧೂಳಿ ಸಮಯದಲ್ಲಿ ಸಾಯಂಕಾಲದ ಸಮಯದಲ್ಲಿ ಮಹಾಲಕ್ಷ್ಮಿ ಅಂತಹ ಮನೆಗೆ ಬರಲಿಕ್ಕೆ ಇಷ್ಟಪಡ್ತಾಳೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಅಂದರೆ ಆ ಬೆಳಕು ಮಹಾಲಕ್ಷ್ಮಿಯನ್ನು ಆಕರ್ಷಣೆ ಮಾಡುತ್ತೆ, ನಿಮ್ಮ ಮನೆಗೆ ಬರುವ ಹಾಗೆ ಮಾಡುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಆದ್ದರಿಂದ ಪ್ರತಿದಿನ ಇಡಲಿಕ್ಕೆ ಸಾಧ್ಯವಾದರೆ ಪ್ರತಿದಿನ ನಿಮ್ಮ ಮನೆಯ ಮುಖ್ಯ ದ್ವಾರದಲ್ಲಿ ದೀಪವನ್ನು ಇಡಿ. ಇಲ್ಲ ಅಂತ ಹೇಳಿದರೆ ಶುಕ್ರವಾರ ಆದರೂ ಇಡಲಿಕ್ಕೆ ಟ್ರೈ ಮಾಡಿ. ಇದರಿಂದ ಕೂಡ ಮನೆಗೆ ಒಳ್ಳೆಯದಾಗುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಮನೆಯಲ್ಲಿ ಏನಾದರೂ ಗ್ರಹಚಾರ ಇದೆ ಅಥವಾ ನಿಮಗೆ ಏನಾದರೂ ಕೆಟ್ಟ ಎನರ್ಜಿಗಳು ಆ ಕಡೆ ಈ ಕಡೆ ಹೋದ ಹಾಗೆ ಆಗ್ತಾ ಇದೆ, ಸಂಚಾರ ಆಗ್ತಾ ಇದೆ ಅಂತ ಹೇಳ್ಕೊಂಡು ಫೀಲ್ ಆಗ್ತಾ ಉಂಟು ಅಂತ ಹೇಳ್ಕೊಂಡಾದರೆ, ಅಥವಾ ಯಾರೋ ನಿಮಗೆ ಮುಟ್ಟಿದ ಹಾಗೆ ಆಗ್ತದೆ, ಅಥವಾ ನಿಮಗೆ ಯಾರೋ ಮನೆಯಲ್ಲಿ ನಮ್ಮನ್ನು ಬಿಟ್ಟು ಬೇರೆ ಯಾವುದೋ ಒಂದು ಕೆಟ್ಟ ಶಕ್ತಿ ಉಂಟು ಮನೆಯಲ್ಲಿ ಅಂತ ಹೇಳ್ಕೊಂಡು ಎಣಿಸಿದ್ರೆ ಏನು ಮಾಡಿ ಅಂತ ಹೇಳಿದರೆ, ಸಾಂಬ್ರಾಣಿಯ ಹೊಗೆಯನ್ನು ಪ್ರತಿದಿನ ಹಾಕಲಿಕ್ಕೆ ನೋಡಿ ಆಯಿತಾ. ಸಾಯಂಕಾಲದ ಹೊತ್ತಿನಲ್ಲಿ ಇದು ಸಾಂಬ್ರಾಣಿ ಹೊಗೆ ಹಾಕಲೇಬೇಕು. ಮತ್ತು ನೀವು ಚಪಾತಿ ಮತ್ತು ದೋಸೆ ಮಾಡ್ತಿರಲ್ಲ, ಆ ಸಮಯದಲ್ಲಿ ಏನು ಮಾಡಬೇಕು ಅಂತ ಹೇಳಿದರೆ, ಕಾವಲಿ ಬಿಸಿ ಆಗುತ್ತೆ ನೋಡಿ, ನೀವು ದೋಸೆ ಅಥವಾ ಚಪಾತಿ ಮಾಡುವ ಸಮಯದಲ್ಲಿ ಆ ಕಾವಲಿಗೆ ಸ್ವಲ್ಪ ಒಂದು 2 ಹನಿ ಆದರೂ ಅದಕ್ಕೆ ಹಾಲು ಹಾಕಬೇಕು ಅಂತ ಹೇಳ್ಕೊಂಡು ಹೇಳ್ತಾರೆ. ಆವಾಗ ಏನಾಗುತ್ತೆ ಅಂತ ಹೇಳಿದರೆ, ಈ ದುಷ್ಟ ಶಕ್ತಿಗಳೆಲ್ಲ ನಾಶವಾಗುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಅದು ಇವಾಗ 3ನೇದು ಕೆಲಸ ನೀವು ಮಾಡಲೇಬೇಕು. ಏನಂತ ಹೇಳಿದರೆ, ನೀವು ಬೆಳಿಗ್ಗೆ ಎದ್ದ ಕೂಡಲೇ ಏನು ಮಾಡಬೇಕು ಅಂತ ಹೇಳಿದರೆ, ಇಡೀ ಮನೆಯನ್ನು ಗುಡಿಸಬೇಕು. ಯಾಕೆ ನೀವು ಒರೆಸಿಲ್ಲ ಅಂತ ಹೇಳ್ಕೊಂಡು ಹೇಳಿದ್ರು ಕೂಡ ಪರವಾಗಿಲ್ಲ. ಕೆಲವರಿಗೆ ಏನಾಗುತ್ತೆ ಅಂತ ಹೇಳಿದರೆ, ಮಕ್ಕಳೆಲ್ಲ ಇರುವಾಗ ಬೇಗನೆ ಒರೆಸ್ಲಿಕ್ಕಾಗೋದಿಲ್ಲ. ಆದರೂ ಕೂಡ ಎಲ್ಲರೂ ಎದ್ದ ಕೂಡಲೇ ಉಂಟಲ್ಲ, ಫಸ್ಟು ನೀವು ಇಡೀ ಮನೆಯನ್ನು ಗುಡಿಸಬೇಕು. ಅದು ಶನಿ ಕಸ ಅಂತ ಹೇಳ್ಕೊಂಡು ಹೇಳ್ತಾರೆ. ಶನಿ ಆ ಕಸದಲ್ಲಿ ಇರ್ತಾರೆ ಅಂತ ಹೇಳ್ಕೊಂಡು ಹೇಳ್ತಾರೆ ಆಯಿತಾ. ಅಥವಾ ಜ್ಯೇಷ್ಠ ದೇವಿ ಆ ಕಸದಲ್ಲಿ ಇರ್ತಾಳೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಆದ ಕಾರಣಕ್ಕೆ ನೀವು ಬೆಳಿಗ್ಗೆ ಎದ್ದ ಕೂಡಲೇ ಏನು ಕೆಲಸ ಮಾಡ್ತಿರೋ ಬಿಡ್ತಿರೋ, ಇಡೀ ಮನೆ ಒಂದು ಸಲ ಗುಡಿಸ್ಕೊಂಡು ಬನ್ನಿ. ಆ ಕಸವನ್ನು ಹೊರಗಡೆ ಎಸಿರಿ. ಇದರಿಂದ ನಿಮ್ಮ ಮನೆಯಲ್ಲಿರುವ ಜ್ಯೇಷ್ಠ ದೇವಿ ಅಥವಾ ಶನಿ ಹೊರಗಡೆ ಹೋಗುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಮತ್ತು ಸಾಯಂಕಾಲ 5:30 ನಂತರ ಯಾವ ಕಾರಣಕ್ಕೂ ಕೂಡ ಮನೆ ಗುಡಿಸ್ಲಿಕ್ಕೆ ಹೋಗಬೇಡಿ. ಇದರಿಂದ ಏನಾಗುತ್ತೆ ಅಂತ ಹೇಳಿದರೆ, ಮಹಾಲಕ್ಷ್ಮಿ ನಿಮ್ಮ ಜೊತೆಗೆ ಕೋಪಗೊಂಡು ಮನೆ ಬಿಟ್ಟು ಹೋಗ್ತಾಳೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಆದ್ದರಿಂದ ಸಾಯಂಕಾಲ 5:30 ನಂತರ ಗುಡಿಸ್ಲಿಕ್ಕೆ ಹೋಗಬೇಡಿ. ಬೆಳಿಗ್ಗೆ ಎದ್ದ ಕೂಡಲೇ ಫಸ್ಟ್ ಮಾಡಬೇಕಾದ ಕೆಲಸ ಇಡೀ ಮನೆ ಗುಡಿಸುವುದು. ಇವಾಗ 4ನೇದು ಕೆಲಸ ಏನು ಮಾಡಲೇಬೇಕು ಅಂತ ಹೇಳಿದರೆ, ನೀವು ಊಟದ ಸಮಯದಲ್ಲಿ ಒಂದು ಹೊತ್ತಾದರೂ, ನಿಮಗೆ ಬೆಳಿಗ್ಗೆ ಆಗಲಿ ಅಥವಾ ಮಧ್ಯಾಹ್ನ ಆಗಲಿ ಅಥವಾ ಸಾಯಂಕಾಲ ಅಂದರೆ ರಾತ್ರಿ ಊಟ ಆಗಲಿ, ಯಾವುದೇ ಸಮಯದಲ್ಲಿ ಒಂದು ಹೊತ್ತಾದರೂ ಎಲ್ಲರೂ ಕೂಡ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡುವ ಅಭ್ಯಾಸವನ್ನು ಮಾಡಬೇಕು ಅಂತ ಹೇಳ್ಕೊಂಡು ಹೇಳ್ತಾರೆ. ಯಾರ ಮನೆಯಲ್ಲಿ ನೋಡಿ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತಾರೆ ನೋಡಿ, ಅಂತಹ ಮನೆ ಮಹಾಲಕ್ಷ್ಮಿಗೆ ತುಂಬ ಇಷ್ಟ ಆಗುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ನೀವು ಯಾವ ಊಟ ಬೇಕಾದರೂ ಮಾಡಿ ಆಯಿತಾ. ದೇವರು ಅದನ್ನು ತಿನ್ನಬೇಡಿ ಇದನ್ನು ತಿನ್ನಬೇಡಿ ಅಂತ ಹೇಳ್ಕೊಂಡು ಯಾರಿಗೂ ಕೂಡ ಹೇಳಿಲ್ಲ.
ಆದ್ದರಿಂದ ನಿಮಗೆ ಯಾವ ಊಟ ಬೇಕಾದರೂ ಮಾಡಿ, ಅಂದರೆ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಿದ್ರೆ ಅಂತಹ ಮನೆಯಲ್ಲಿ ಮಹಾಲಕ್ಷ್ಮಿ ಇರಲಿಕ್ಕೆ ಇಷ್ಟಪಡ್ತಾಳೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಮತ್ತು ಆದಷ್ಟು ಉಂಟಲ್ಲ, ನಿಮಗೆ ಕೈಕಾಲಲ್ಲಿ ಶಕ್ತಿ ಉಂಟು ಅಂತ ಹೇಳ್ಕೊಂಡಾದರೆ ನೆಲದಲ್ಲೇ ಕೂತ್ಕೊಂಡು ಚಕ್ಕಮುಟ್ಟೆ ಹಾಕ್ಕೊಂಡು ನೆಲದಲ್ಲೇ ಕೂತ್ಕೊಂಡು ಊಟ ಮಾಡುವ ಅಭ್ಯಾಸ ಮಾಡಿ. ಟೇಬಲೆಲ್ಲ ಕೂತ್ಕೊಂಡು ಊಟ ಮಾಡೋದು ಬೇಡ. ಮತ್ತೆ ಏನಂತ ಹೇಳಿದರೆ, ಒಂದು ಕೈಯಲ್ಲಿ ತಟ್ಟೆ ಹಿಡ್ಕೊಂಡು ಊಟ ಮಾಡ್ತಾರೆ ನೋಡಿ, ಅಂತಹವರಿಗೆ ಕೂಡ ದರಿದ್ರ ಬರುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಆದ್ದರಿಂದ ನೀವು ಊಟ ಮಾಡುವಾಗ ತಟ್ಟೆ ಯಾವತ್ತೂ ಕೂಡ ನೆಲದಲ್ಲೇ ಇರಬೇಕು, ಬಿಟ್ಟರೆ ನಿಮ್ಮ ಕೈಯಲ್ಲಿ ಆಗಲಿ ನಿಮ್ಮ ಕಾಲ ಮೇಲೆ ಅಥವಾ ತೊಡೆಯ ಮೇಲೆ ಇರಬಾರ್ದು. ಹೀಗೆ ಮಾಡಿದರೂ ಕೂಡ ನಿಮಗೆ ಗ್ರಹಚಾರ ಬರುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಅದರ ಜೊತೆಗೆ ಮುಖ್ಯವಾಗಿ ನೆನಪಿಟ್ಕೊಳ್ಬೇಕು ಏನಂತ ಹೇಳಿದರೆ, ನೀವು ಊಟ ಮಾಡುವಾಗ ಉಂಟಲ್ಲ, ಪೂರ್ವ ಅಥವಾ ಉತ್ತರ ದಿಕ್ಕನ್ನು ನೋಡಿಕೊಂಡು ಊಟ ಮಾಡಬೇಕು ಅಂತ ಹೇಳ್ಕೊಂಡು ಹೇಳ್ತಾರೆ. ಆಯಿತಾ, ಯಾವ ಕಾರಣಕ್ಕೂ ಕೂಡ ದಕ್ಷಿಣ ದಿಕ್ಕು ನೋಡಿಕೊಂಡು ಕೂತ್ಕೊಂಡು ಅಂದರೆ ಊಟ ಮಾಡಲಿಕ್ಕೆ ಹೋಗಬೇಡಿ. ನೀವು ಊಟ ಮಾಡುವಾಗ ನಿಮ್ಮ ಮುಖ ಉಂಟಲ್ಲ ಯಾವತ್ತೂ ಕೂಡ ಒಂದೇ ಪೂರ್ವದ ದಿಕ್ಕು ನೋಡ್ತಾ ಇರಬೇಕು, ಇಲ್ಲ ಅಂತ ಹೇಳಿದ್ರೆ ಉತ್ತರದ ದಿಕ್ಕು ನೋಡ್ತಾ ಇರಬೇಕು. ನೀವು ದಕ್ಷಿಣದ ದಿಕ್ಕು ನೋಡಿಕೊಂಡು ಊಟ ಮಾಡ್ತಾ ಇದ್ದೀರಿ ಅಂತ ಹೇಳಿದರೆ ಆ ಊಟ ನಿಮಗೆ ಸೇರುವುದಿಲ್ಲ. ಆಯಿತಾ, ಕೆಟ್ಟ ಎನರ್ಜಿಗಳಿಗೆ ಅಥವಾ ಕೆಟ್ಟ ಆತ್ಮಗಳಿಗೆ ಅಥವಾ ತೀರ್ಕೊಂಡವರಿಗೆ ಸೇರುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಅದರಿಂದ ಅದೊಂದು ದಿಕ್ಕು ನೋಡಿಕೊಂಡು ಊಟ ಮಾಡಲಿಕ್ಕೆ ಹೋಗಬೇಡಿ. ಊಟ ಮಾಡುವವರಿಗೆ ಏನಾಗುತ್ತೆ ಅಂತ ಹೇಳಿದರೆ, ಒಂದೇ ಅವರು ವಿಪರೀತ ಸಣ್ಣ ಆಗಿರ್ತಾರೆ, ಅಂದರೆ ಸಣಕಲು ದೇವರಾಗಿರ್ತಾರೆ, ಇಲ್ಲ ಅಂತ ಹೇಳಿದರೆ ವಿಪರೀತ ದಪ್ಪದವರಾಗಿರ್ತಾರೆ. ಆಯಿತಾ, ಆದ್ದರಿಂದ ಈ ಎರಡು ಆ ದಿಕ್ಕನ್ನು ಯಾವ ಕಾರಣಕ್ಕೂ ಕೂಡ ನಿಮಗೆ ಸಣ್ಣನೂ ಆಗಬಾರ್ದು, ತುಂಬ ದಪ್ಪನೂ ಆಗಬಾರ್ದು. ಆಯಿತಾ, ನೀವು ಊಟ ಮಾಡಿದ್ದು ನಿಮ್ಮ ದೇಹಕ್ಕೆ ಸೇರಬೇಕು ಅಂತ ಹೇಳಿದರೆ ದಕ್ಷಿಣ ದಿಕ್ಕು ಯಾವ ಕಾರಣಕ್ಕೂ ಕೂಡ ನೋಡಿಕೊಂಡು ಊಟ ಮಾಡಲಿಕ್ಕೆ ಹೋಗಬೇಡಿ. ಮತ್ತು ನಮ್ಮ ಹಿಂದೂ ಶಾಸ್ತ್ರದ ಪ್ರಕಾರ, ಸನಾತನದ ಧರ್ಮದ ಪ್ರಕಾರ ಅಂತ ಹೇಳಿದರೆ, ಬಟ್ಟಲಲ್ಲಿ ಊಟ ಮಾಡಿದ ನಂತರ ಕೈ ತೊಳಿಬಾರ್ದು ಅಂತ ಹೇಳ್ಕೊಂಡು ಹೇಳ್ತಾರೆ. ಹೀಗೆ ಮಾಡಿದರೂ ಕೂಡ ಏನಾಗುತ್ತೆ ಅಂತ ಹೇಳಿದರೆ ದರಿದ್ರ ಬರುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಜೊತೆಗೆ ಊಟ ಮಾಡಿದ ಬಟ್ಟಲನ್ನು ಒಣಗಿಸಬಾರ್ದು ಅಂತ ಹೇಳ್ಕೊಂಡು ಹೇಳ್ತಾರೆ. ನೀವು ಊಟ ಮಾಡಿದ ನಂತರ ನಿಮ್ಮ ಬಟ್ಟಲನ್ನು ನೀವೇ ತೊಳಿಬೇಕು. ಅದನ್ನು ಬಿಟ್ಟು ಮನೆಯಲ್ಲಿರುವ ಮಹಾಲಕ್ಷ್ಮಿಯ ಕೈಯಲ್ಲಿ, ಅಂದರೆ ಗೃಹಿಣಿಯ ಕೈಯಲ್ಲಿ ತೊಳಿಸಬಾರ್ದು ಅಂತ ಹೇಳ್ಕೊಂಡು ಹೇಳ್ತಾರೆ. ನಿಮಗೆ ಕ್ಲೀನ್ ಮಾಡಿ ತೊಳಿಲಿಕ್ಕೆ ಬರಲಿಲ್ಲ ಅಂತ ಹೇಳಿದ್ರು ಕೂಡ ಪರವಾಗಿಲ್ಲ, ಒಂದು ಸಲ ಎಂಜಲೆಲ್ಲ ಹೋಗುವ ಥರ ಮಾಡಿ ಆಮೇಲೆ ಬೇಕಾದರೆ ಸಿಂಕಲ್ಲಿ ಹಾಕಿ. ಅದನ್ನು ಬಿಟ್ಟು ಗೃಹಿಣಿಯರ ಹತ್ರ ನಿಮ್ಮ ಎಂಜಲು ತಟ್ಟೆಯನ್ನು ತೊಳೆಸಬೇಡಿ. ಹೀಗೆ ಮಾಡಿದ್ರು ಕೂಡ ಮನೆಗೆ ಒಳ್ಳೆಯದಾಗೋದಿಲ್ಲ ಅಂತ ಹೇಳ್ಕೊಂಡು ಹೇಳ್ತಾರೆ. ಇವಾಗ 5ನೇದೇನಂತ ಹೇಳಿದರೆ, ಪ್ರತಿಯೊಬ್ಬರ ಮನೆಯಲ್ಲಿ ಚಿಕ್ಕದಾಗಲಿ ಪುಟ್ಟದಾಗಲಿ ಆಯಿತಾ, ದೇವರ ಮನೆ ಇರಲೇಬೇಕು ಅಥವಾ ದೇವರಿಗಂತಲೇ ಒಂದು ಜಾಗ ಇರಲೇಬೇಕು ಅಂತ ಹೇಳ್ಕೊಂಡು ಹೇಳ್ತಾರೆ. ನಾವು ಇಡೀ ಮನೆ ತುಂಬ ಓಡಾಡಿದರೂ ಕೂಡ ಒಂದು ಚಿಕ್ಕ ಜಾಗ ಆದರೂ ದೇವರಿಗೆ ಕೊಡಬೇಕು ಅಂತ ಹೇಳ್ಕೊಂಡು ಹೇಳ್ತಾರೆ. ಆದರೆ ಮನೆಯಲ್ಲಿ ಏನಾಗುತ್ತೆ ಅಂತ ಹೇಳಿದರೆ, ಮುರಿದ ವಿಗ್ರಹಗಳನ್ನು ಅಥವಾ ಒಣಗಿರುವ ಹೂಗಳನ್ನು ಆ ಥರ ಎಲ್ಲ ಇಟ್ಟರೆ ಏನಾಗುತ್ತೆ ಅಂತ ಹೇಳಿದರೆ ನಿಮಗೆ ಕೋರ್ಟ್ ಕಚೇರಿ ತಿರುಗಾಡುವ ಪರಿಸ್ಥಿತಿ ಬರುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಅಥವಾ ನೀವು ದೇವರ ಪೂಜೆ ಮಾಡುವ ಸಮಯದಲ್ಲಿ ದೇವರನ್ನು ನೆನಪಿ ಮಾಡದೆ ನಿಮ್ಮ ಮನೆಯಲ್ಲಿ ಮನಸ್ಸುಂಟಲ್ಲ ಎಲ್ಲೋ ಹೋಗ್ತಾ ಇದೆ, ಏನೇನೋ ಕೆಟ್ಟ ಕೆಟ್ಟ ಯೋಚನೆ ಬರ್ತಾ ಇದೆ ಅಂತ ಹೇಳ್ಕೊಂಡು ಆದರೂ ಕೂಡ ಮನೆಯಲ್ಲಿ ಕೆಟ್ಟದಾಗುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಆದ್ದರಿಂದ ನೀವೇನು ಮಾಡಿ ಅಂತ ಹೇಳಿದ್ರಿ, 2 ನಿಮಿಷ ನಾವು ಪೂಜೆ ಮಾಡಿದರೂ ಕೂಡ ಪರವಾಗಿಲ್ಲ, ದೇವರಿಗೆ ಏಕಾಗ್ರತೆಯಿಂದ ಪೂಜೆ ಮಾಡಬೇಕು. ನಮ್ಮ ಮನಸ್ಸು ದೇವರ ಕಡೆಗೆ ಇರಬೇಕು, ಅದನ್ನು ಬಿಟ್ಟು ಬೇರೆ ಕಡೆಯಲ್ಲಿ ಇರಬಾರ್ದು ಅಂತ ಹೇಳ್ಕೊಂಡು ಹೇಳ್ತಾರೆ. ಯಾರ ಮನಸ್ಸು ನೋಡಿ ದೇವರ ಪೂಜೆ ಮಾಡುವಾಗ ದೇವರ ಕಡೆ ಇಲ್ಲದೆ ಚಂಚಲ ಆಗಿರ್ತಾರೆ ನೋಡಿ, ಅವರ ಜೀವನ ಕೂಡ ಅವರ ಮನಸ್ಸು ಕೂಡ ಚಂಚಲವಾಗಿ ಇರುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಅವರು ಯಾರ ಮಾತು ಕೇಳುವುದಿಲ್ಲ, ಯಾರು ಹೇಳಿದ ಹಾಗೆ ಕೇಳುವುದಿಲ್ಲ, ಅವರ ಮನಸ್ಸು ಅವರ ಕಂಟ್ರೋಲ್ನಲ್ಲೇ ಇರುವುದಿಲ್ಲ ಅಂತ ಹೇಳ್ಕೊಂಡು ಹೇಳ್ತಾರೆ. ಆದ್ದರಿಂದ ಈ ತಪ್ಪನ್ನು ಕೂಡ ಮಾಡಲಿಕ್ಕೆ ಹೋಗಬೇಡಿ. ಇವಾಗ 6ನೇದು ನೀವು ಮಾಡಲೇಬೇಕಾದ ಕೆಲಸ ಏನಂತ ಹೇಳಿದರೆ, ನಮಗೆಲ್ಲರಿಗೂ ಮಹಾಲಕ್ಷ್ಮಿ ಬೇಕೇ ಬೇಕು. ಆಯಿತಾ, ಮಹಾಲಕ್ಷ್ಮಿ ಇಲ್ಲ ಅಂತ ಹೇಳಿದರೆ ನಮಗೆ ಜೀವನ ಮಾಡಲಿಕ್ಕೆ ಆಗುವುದೇ ಇಲ್ಲ. ಒಂದು ಲೋಟ ಹಾಲು ತಗೊಳ್ಬೇಕಾದ್ರೂ ನಮಗೆ ಮಹಾಲಕ್ಷ್ಮಿ ಅಂದರೆ ಹಣ ಬೇಕೇ ಬೇಕು ಅಲ್ವಾ. ಆದ್ದರಿಂದ ಏನು ಮಾಡಬೇಕು ಅಂತ ಹೇಳಿದರೆ, ಎಲ್ಲದಕ್ಕೂ ಈಗ ವಿದ್ಯೆ ಕೂಡ ನಾವು ಹಣವನ್ನು ಕೊಟ್ಟು ತಗೊಳ್ಳುವಂತಹ ಪರಿಸ್ಥಿತಿ ಉಂಟು, ಆರೋಗ್ಯವನ್ನು ಕೂಡ ಹಣ ಕೊಟ್ಟು ತಗೊಳ್ಳುವ ಪರಿಸ್ಥಿತಿ ಉಂಟು. ಆಯಿತಾ, ಎಲ್ಲದಕ್ಕೂ ನಮಗೆ ಹಣ ಬೇಕೇ ಬೇಕು. ಸರಸ್ವತಿಯನ್ನು ಕೂಡ ಹಣ ಕೊಟ್ಟು ತಗೊಳ್ತೇವೆ ಅಂತ ಹೇಳಿದ್ರೆ ನೀವು ಲೆಕ್ಕ ಹಾಕಿ, ಆರೋಗ್ಯ ಅಥವಾ ಸರಸ್ವತಿಯನ್ನು ಎಷ್ಟು ಹಣಕ್ಕೆ ಪ್ರಾಮುಖ್ಯತೆ ಇದೆ ಅಂತ ಹೇಳ್ಕೊಂಡು. ಈಗ ನಮಗೆ ಮಹಾಲಕ್ಷ್ಮಿ ನಮ್ಮನ್ನು ನಾವು ಕರೆದ ಕೂಡಲೇ ಬರುವುದಿಲ್ಲ, ಯಾವ ಕಾರಣಕ್ಕೂ ಕೂಡ ಬರುವುದಿಲ್ಲ. ನೀವು ಮಹಾಲಕ್ಷ್ಮಿಯನ್ನು ಕರಿಬೇಕಾದ್ರೆ ಏನು ಮಾಡಬೇಕು ಅಂತ ಹೇಳಿದ್ರೆ, ಶ್ರೀಮನ್ನಾರಾಯಣ ಸಮೇತ ಕರಿಬೇಕು, ಆವಾಗ ಮಹಾಲಕ್ಷ್ಮಿ ನಮ್ಮ ಮನೆಗೆ ಬರ್ತಾರೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಅದರ ಜೊತೆಗೆ ಏನು ಮಾಡಿ ಅಂತ ಹೇಳಿದರೆ, ಈ 3 ವ್ಯಕ್ತಿಗಳಿಂದ ಈ 3 ನಾಣ್ಯವನ್ನು ತಗೊಂಡು ನಿಮ್ಮ ಪರ್ಸ್ನಲ್ಲಿ ಅಥವಾ ನಿಮ್ಮ ತಿಜೋರಿಯಲ್ಲಿ ಇಟ್ಟರೆ, ಇಲ್ಲ ಅಂತ ಹೇಳಿದರೆ ಅದನ್ನು ಕೆಂಪು ಬಟ್ಟೆಯಲ್ಲಿ ಕಟ್ಟಿ ಉಂಟಲ್ಲ ದೇವರ ಕೋಣೆಯಲ್ಲಿ ಇಟ್ಟರೆ ಕೂಡ ನಿಮಗೆ ಮನೆಯಲ್ಲಿ ಒಳ್ಳೆಯದಾಗುತ್ತೆ. ಅಂಥವರ ಆಶೀರ್ವಾದದಿಂದ ಮಹಾಲಕ್ಷ್ಮಿ ಕೂಡ ನಿಮ್ಮ ಮನೆಗೆ ಕಟ್ಟಿ ಹಾಕಿದ, ಅಂದರೆ ಲಕ್ಷ್ಮಿಯನ್ನು ಕಟ್ಟಿ ಹಾಕಿದ ಹಾಗೆ ಆಗುತ್ತೆ ಅಂತ ಹೇಳ್ಕೊಂಡು, ಅಂದರೆ ಬಂಧನ ಮಾಡಿದ ಹಾಗೆ ಆಗುತ್ತೆ, ಮಹಾಲಕ್ಷ್ಮಿ ಮನೆಗೆ ಬಿಟ್ಟು ಹೋಗುವುದಿಲ್ಲ ಅಂತ ಹೇಳ್ಕೊಂಡು ಹೇಳ್ತಾರೆ. ಅದು ಯಾವ ವಸ್ತು ಅಂತ ಹೇಳಿದರೆ, 3 ನಾಣ್ಯ ತಗೊಳ್ಳಿ. 3 ನಾಣ್ಯ ಯಾರ ಹತ್ರ ತಗೊಳ್ಬೇಕು ಅಂತ ಹೇಳಿದರೆ, 1 ನಾಣ್ಯ ನಿಮ್ಮ ತಾಯಿ ಹತ್ರ ತಗೊಳ್ಳಿ. ಆಯಿತಾ, ಅವರು ನಿಷ್ಕಲ್ಮಶ ಮನಸ್ಸಿನವರು ನಿಮ್ಮ ತಾಯಿ.
ಯಾವತ್ತೂ ಕೂಡ ಮಕ್ಕಳು ಹಾಳಾಗಲಿ ಅಂತ ಹೇಳ್ಕೊಂಡು ಯಾವ ತಾಯಿ ಕೂಡ ಬಯಸುವುದಿಲ್ಲ. ಎಲ್ಲ ತಾಯಿಯರು ಕೂಡ ಎಣಿಸ್ಕೊಳ್ಳೋದು ಏನಂತ ಹೇಳಿದ್ರೆ, ನಾನು ಬಂದ ಕಷ್ಟ ನನ್ನ ಮಕ್ಕಳು ಬರಬಾರ್ದು, ಅವಳಿಗೆ ಒಳ್ಳೇದಾಗಬೇಕು ಅಂತ ಹೇಳ್ಕೊಂಡಲ್ವಾ. ಆದ್ದರಿಂದ ದಯವಿಟ್ಟು 1 ರೂಪಾಯಿ ನಾಣ್ಯ ಅಥವಾ 2 ರೂಪಾಯಿ ನಾಣ್ಯ, ಇಲ್ಲ ಅಂದರೆ 5 ರೂಪಾಯಿ ಆದರೂ ಕೂಡ ಪರವಾಗಿಲ್ಲ ಆಯಿತಾ, ಒಂದು ನಾಣ್ಯವನ್ನು ನಿಮ್ಮ ತಾಯಿ ಹತ್ರ ತಗೊಳ್ಳಿ. 2ನೇ ನಾಣ್ಯವನ್ನು ಯಾರ ಹತ್ರ ತಗೊಳ್ಬೇಕು ಅಂತ ಹೇಳಿದರೆ, ಮಂಗಳಮುಖಿಯರ ಹತ್ರ ತಗೊಳ್ಬೇಕು ಆಯಿತಾ. ಅವರು ಕೊಡುವುದಿಲ್ಲ ಆದರೂ ಕೂಡ ನೀವು ಕೇಳಿ ಅವ್ರ ಹತ್ರ ಆಯಿತಾ. ನಾನು ಹಣವನ್ನು ಒಂದು 10 ರೂಪಾಯಿ ಕೊಡ್ತೇನೆ, ಅದರ ಬದಲಿಗೆ ನನಗೆ ಒಂದು 1 ರೂಪಾಯಿ ನಾಣ್ಯವನ್ನು ಕೊಡಿ ಅಂತ ಹೇಳ್ಕೊಂಡು ಅವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಅಲ್ಲಲ್ಲಿ ಕಚ್ಚಿ ನಾಣ್ಯ ನಿಮಗೆ ಕೊಡ್ತಾರೆ. ಆ ನಾಣ್ಯ 3ನೇದು ಏನಂತ ಹೇಳಿದರೆ, ನಿಮಗೆ ಯಾರಾದರೂ ಗೊತ್ತಿರ್ತಾರೆ, ತುಂಬ ಶ್ರೀಮಂತರು ಗೊತ್ತಿರ್ತಾರೆ ಆಯಿತಾ, ನಿಮ್ಮ ರಿಲೇಟಿವ್ಸ್ ಎಲ್ಲ ಇರ್ತಾರೆ ಅಥವಾ ಬೇರೆ ಕಡೆ ಆದರೂ ಕೂಡ ಇರ್ತಾರೆ. ಇಲ್ಲ ಅಂತ ಹೇಳಿದ್ರೆ ಒಂದು ದೇವಸ್ಥಾನದ ಮುಖ್ಯಸ್ಥರು ಅಂತ ಹೇಳ್ಕೊಂಡು ಹೇಳ್ತಾರೆ, ಅಂದರೆ ಆಡಳಿತ ಮಂಡಳಿಯವರು ಅಥವಾ ದೇವಸ್ಥಾನವನ್ನು ನಿರ್ಮಿಸಿರ್ತಾರೆ ಆಯಿತಾ, ಅಂದರೆ ಆ ದೇವಸ್ಥಾನದಲ್ಲಿ ಅವರೇ ಮೇಯ್ನ್ ಆಗಿರ್ತಾರೆ. ಅಂಥವರ ಬಳಿಯಲ್ಲಿ ಕೂಡ ಒಂದು ನಾಣ್ಯವನ್ನು ತಗೊಳ್ಳಿ ಆಯಿತಾ. ಹೀಗೆ ಮಾಡಿ ಉಂಟಲ್ಲ, ಆ 3 ನಾಣ್ಯವನ್ನು ಸೇರಿಸಿ ನಿಮ್ಮ ಮನೆಯ ದೇವರ ಕೋಣೆಯಲ್ಲಿ ಇಟ್ಟು ಉಂಟಲ್ಲ, ಅದಕ್ಕೆ ಪೂಜೆ ಮಾಡಿ ಅದನ್ನು ಕೆಂಪು ಬಟ್ಟೆಯಲ್ಲಿ ಕಟ್ಟಿ ದೇವರ ಮನೆಯಲ್ಲಿ ಇಟ್ಟರೆ ತುಂಬ ಒಳ್ಳೆಯದಾಗುತ್ತೆ, ಮಹಾಲಕ್ಷ್ಮಿ ನಿಮ್ಮ ಮನೆಯಲ್ಲಿ ಇರ್ತಾಳೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಇಲ್ಲ ಅಂತ ಹೇಳಿದರೆ ಅದನ್ನು ನೀವು ಡೈಲಿ ನಿಮ್ಮ ಪರ್ಸ್ನಲ್ಲಿ ನಿಮ್ಮ ಜೊತೆಗೆ ತಗೊಂಡು ಹೋದರೆ ಕೂಡ ನಿಮ್ಮ ಹೋದ ಕೆಲಸದಲ್ಲೆಲ್ಲ ಯಶಸ್ಸು ಸಿಗುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಆದರೆ ಯಾವ ಕಾರಣಕ್ಕೂ ಕೂಡ ಈ 3 ನಾಣ್ಯವನ್ನು ನೀವು ಕಳ್ಕೊಳ್ಳೇಬಾರ್ದು, ಅದು ಸದಾ ನಿಮ್ಮ ಮನೆಯಲ್ಲೇ ಇರುವ ಹಾಗೆ ಅಥವಾ ನಿಮ್ಮ ಜೊತೆಯಲ್ಲೇ ಇರುವ ಹಾಗೆ ನೀವು ನೋಡ್ಕೊಳ್ಬೇಕು. ಇವಾಗ 7ನೇದು ಏನಂತ ಹೇಳಿದರೆ, ಬೆಳ್ಳಿಯ ಮೀನನ್ನು ಕೂಡ ನೀವು ಮನೆಯಲ್ಲಿ ಇಟ್ಕೊಂಡ್ರೆ ತುಂಬ ಒಳ್ಳೆಯದಾಗುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಮನೆಯಲ್ಲಿ ಜಗಳ ಆಗುವುದು ಕಡಿಮೆ ಆಗುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಮಹಾಲಕ್ಷ್ಮಿ ಆ ಮನೆಯಲ್ಲಿ ನೆಲೆಸ್ತಾರೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಮತ್ತು ಮನೆಯದು ಕಷ್ಟ ನಿವಾರಣೆ ಆಗುತ್ತೆ, ದರಿದ್ರ ಮನೆ ಬಿಟ್ಟು ಹೋಗುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಆದ್ದರಿಂದ ಸಾಧ್ಯವಾದರೆ ನಿಮಗೆ ಉಂಟಲ್ಲ, ಒಂದು ಬೆಳ್ಳಿಯ ಮೀನನ್ನು ತಗೊಬಂದು ಇಟ್ಕೊಳ್ಳಿ. ಚಿಕ್ಕದಾದರೂ ಕೂಡ ಪರವಾಗಿಲ್ಲ ಅಥವಾ ದೊಡ್ಡದಾದರೂ ಕೂಡ ಪರವಾಗಿಲ್ಲ. ಹೇಗೋ ನೀವು ಎಲ್ಲ ದೇವರ ವಿಗ್ರಹವನ್ನು ತರ್ತಿರಲ್ಲ ಬೆಳ್ಳಿದು, ಅದ್ರ ಜೊತೆಗೆ ಒಂದು ಮೀನಿನ ವಿಗ್ರಹ ಅಥವಾ ಮೀನಿನ ಆಕೃತಿ ಇರುವ ಒಂದು ಬೆಳ್ಳಿಯ ವಸ್ತುವನ್ನು ತಂದು ಮನೆಯಲ್ಲಿ ಇಟ್ಕೊಂಡು ಪೂಜೆ ಮಾಡಿದ್ರು ಕೂಡ ಒಳ್ಳೇದಾಗುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಇವಾಗ 8ನೇದು, ಎಷ್ಟೋ ಜನರಿಗೆ ಗೊತ್ತೇ ಇಲ್ಲ ಏನಂತ ಹೇಳಿದ್ರೆ, ನಾವು ಅರಳಿ ಮರವನ್ನು ಸುತ್ತೇವೆ, ಆದರೆ ನಾವು ಶನಿವಾರ ಬಿಟ್ಟು ಯಾವ ಕಾರಣಕ್ಕೂ ಕೂಡ ಬೇರೆ ದಿನ ನಾವು ಅರಳಿ ಮರವನ್ನು ಮುಟ್ಟಬಾರ್ದು ಅಂತ ಹೇಳ್ಕೊಂಡು ಹೇಳ್ತಾರೆ. ನಾವೇನು ಮಾಡ್ತೇವೆ ಅಂತ ಹೇಳಿದ್ರೆ, ಪ್ರತಿದಿನ ಅರಳಿ ಮರ ಸುತ್ತುವುದು, ಅರಳಿಯನ್ನು ಮುಟ್ಟುವುದು, ಅರಳಿ ಮರವನ್ನು ಮುಟ್ಟುವುದು, ಮನೆಗೆ ಬರುವುದು, ಹಾಗೆ ಮಾಡ್ತಿರ್ತೇವೆ ಆಯಿತಾ. ಅರಳಿ ಮರದಲ್ಲಿ ಜ್ಯೇಷ್ಠ ದೇವಿಯ ವಾಸ ಇರ್ತಾಳೆ ಅಂತ ಹೇಳ್ಕೊಂಡು ಹೇಳ್ತಾರೆ. ನೀವು ಮುಟ್ಟಿದ ಕೂಡಲೇ ನಿಮ್ಮ ಜೊತೆಗೆ ಬರ್ತಾಳೆ ಅಂತ. ಆದ್ದರಿಂದ ನೀವು ಶನಿವಾರ ಬಿಟ್ಟು ಯಾವ ಕಾರಣಕ್ಕೂ ಬೇರೆ ಯಾವ ದಿನ ಕೂಡ ಅರಳಿ ಮರವನ್ನು ಮುಟ್ಟಲಿಕ್ಕೆ ಹೋಗಬೇಡಿ. ನೀವು ಪ್ರದಕ್ಷಿಣೆ ಹಾಕಿದರೂ ಕೂಡ ಪರವಾಗಿಲ್ಲ ಆಯಿತಾ. ಅಂದರೆ ಕೆಲವರಿಗೆ ಪ್ರದಕ್ಷಿಣೆ ಹಾಕುವ ಅಭ್ಯಾಸ ಅಥವಾ ಆ ಮರದ ಕೆಳಗಡೆ, ಅಂದರೆ ಒಳ್ಳೆ ಆಕ್ಸಿಜನ್ ಇರುತ್ತೆ ಅಂತ ಹೇಳ್ಕೊಂಡು ಮರದ ಕೆಳಗಡೆ ಮಲಗುವ ಅಭ್ಯಾಸ ಹೀಗೆಲ್ಲ ಇಟ್ಕೊಂಡಿರ್ತಾರೆ. ಕಟ್ಟೆ ಮೇಲೆ ಕೂತ್ಕೊಂಡು ಊರು ಪಂಚಾಯತಿಗೆ ಮಾಡುವ ಅಭ್ಯಾಸ ಎಲ್ಲ ಇಟ್ಕೊಂಡಿರ್ತಾರೆ, ಅದೆಲ್ಲ ಪರವಾಗಿಲ್ಲ. ಆದರೆ ಆ ಮರವನ್ನು ಮುಟ್ಟಲಿಕ್ಕೆ ಹೋಗಬೇಡಿ. ಶನಿವಾರ ಮಾತ್ರ ಆ ಮರವನ್ನು ಮುಟ್ಟಬೇಕು. ಯಾಕಂತ ಹೇಳಿದ್ರೆ ಶನಿವಾರ ದಿನ ಆ ಮರದಲ್ಲಿ ಶ್ರೀಮನ್ನಾರಾಯಣನ ಜೊತೆಗೆ ಮಹಾಲಕ್ಷ್ಮಿ ವಾಸವಾಗಿರ್ತಾಳೆ ಅಂತ ಹೇಳ್ಕೊಂಡು ಹೇಳ್ತಾರೆ. ನೀವು ಇವಾಗ ನಿಮಗೆ ಗ್ರಹಚಾರ ಜಾಸ್ತಿ ಆಗ್ತಾ ಉಂಟು, ನಿಮ್ಮ ಹತ್ರ ಸಾಲದ ಸಮಸ್ಯೆ ಜಾಸ್ತಿ ಆಗ್ತಾ ಉಂಟು, ಏನು ಮಾಡಿದ್ರು ಕೂಡ ನಿಮ್ಮ ಹತ್ರ ಹಣ ಉಳಿತಾ ಇಲ್ಲ, ನನಗೆ ತೊಂದರೆ ಮೇಲೆ ತೊಂದರೆ ಬರ್ತಾ ಉಂಟು ಅಂತ ಹೇಳ್ಕೊಂಡು, ಆದರೆ ನೀವು ಏನು ಮಾಡಬೇಕು ಅಂತ ಹೇಳಿದರೆ, ಮನೆಯಿಂದ ಹೋಗುವಾಗ ಅರಳಿ ಮರದ ಪೂಜೆ ಮಾಡಿದ್ರೆ ತುಂಬ ಒಳ್ಳೆಯದು. ಶನಿವಾರ ದಿವಸ ಸಾಯಂಕಾಲದ ಸಮಯದಲ್ಲಿ ಈ ಕೆಲಸ ಮಾಡಿ ನೋಡಿ. ಸ್ವಲ್ಪ ಕಪ್ಪು ಎಳ್ಳು ಆಯಿತಾ, ಆಮೇಲೆ ಏನು ಮಾಡಬೇಕು ಅಂತ ಹೇಳಿದರೆ ಹಸಿ ಹಾಲು, ಅದರ ಜೊತೆಗೆ ಜೇನುತುಪ್ಪ, ಆಮೇಲೆ ಅದ್ರ ಜೊತೆಗೆ ಏನು ಮಾಡಬೇಕು ಅಂತ ಹೇಳಿದರೆ ಬೆಲ್ಲ, ಆಮೇಲೆ ನೀರು ಆಯಿತಾ. ನಿಮ್ಮ ಮನೆಯಲ್ಲಿ ನೀವು ಕುಡಿಲಿಕ್ಕೆ ಬಳಸ್ತೀರಿ ನೋಡಿ ಅಂತಹದ್ದು ಶುದ್ಧವಾದ ನೀರು, ಅದನ್ನೆಲ್ಲವನ್ನು ಒಂದು ಕಪ್ಪು ಆಯಿತಾ. ನೀವು ಬೆಳ್ಳಿದು ಬೇಕಾದ್ರೆ ಹೇಳ್ಕೊಂಡು ಹೋಗ್ಬೋದು ಅಥವಾ ಸ್ಟೀಲ್ದಾದರೂ ಕೂಡ ಪರವಾಗಿಲ್ಲ ಅಥವಾ ಕಾಜಿದಾದರೂ ಕೂಡ ಪರವಾಗಿಲ್ಲ, ನಿಮ್ಮ ಇಷ್ಟಕ್ಕೆ ಬಿಟ್ಟಿದ್ದು ಆಯಿತಾ. ನೀವೇನು ಮಾಡಿ ಅಂತ ಹೇಳಿದ್ರೆ ಅಷ್ಟನ್ನು ಕೂಡ ತಗೊಂಡು ಹೋಗಿ ಅರಳಿ ಮರಕ್ಕೆ, ಶನಿವಾರ ದಿವಸ ಮಾತ್ರ ಇದು ಕೆಲಸ ಮಾಡಲಿಕ್ಕೆ, ಅದಕ್ಕೆ ನೀವು ಅದು ವೃಕ್ಷದ ಕೆಳಗೆ ಅಂದರೆ ಅರಳಿ ಮರದ ಕೆಳಗಡೆ ಅದನ್ನು ಹಾಕಿ ಬಂದರೆ ಒಳ್ಳೆಯದಾಗುತ್ತೆ. ಅದ್ರ ಜೊತೆಗೆ 21 ಪ್ರದಕ್ಷಿಣೆ ಹಾಕಬೇಕು ಅರಳಿ ಮರಕ್ಕೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಎಂತಹ ಗ್ರಹಚಾರ ಇದ್ರೂ ಕೂಡ ಹೋಗುತ್ತೆ ಅಂತ. ಆಮೇಲೆ ಏನು ಮಾಡಬೇಕು ಅಂತ ಹೇಳಿದರೆ, ನೀವು ಸ್ವಲ್ಪ ಹೊತ್ತು ಕೂತ್ಕೊಂಡು ದೇವರ ಜ್ಞಾನ ಮಾಡಬೇಕು ಅಂತ, ಶ್ರೀಮನ್ನಾರಾಯಣ ಸಮೇತ ಮಹಾಲಕ್ಷ್ಮಿಯ ಜ್ಞಾನವನ್ನು ಮಾಡಿ ಅಥವಾ ಅವರ ಆಶೀರ್ವಾದ ಪಡ್ಕೊಂಡು ಮನೆಗೆ ಬರುವ ಸಮಯದಲ್ಲಿ ಒಂದು ಹಣತೆಯಲ್ಲಿ ದೀಪವನ್ನು ಹಚ್ಚಿ, ಅಂದರೆ ಅರಳಿ ಮರದ ಬುಡದಲ್ಲಿ ಎಳ್ಳೆಣ್ಣೆಯ ದೀಪವನ್ನು ಹಚ್ಚಿ ಬಂದರೆ ಉಂಟಲ್ಲ, ಅದು ತಿರುಗಿ ನೋಡದೆ ಬರಬೇಕು. ಅಂದರೆ ದೀಪ ಉರಿತಾ ಉಂಟಾ ಅಥವಾ ಶಾಂತವಾಗಿದೆಯಾ ಅಂತ ಹೇಳ್ಕೊಂಡು ತಿರುಗಿ ನೋಡಲಿಕ್ಕೆಲ್ಲ ಹೋಗಬಾರ್ದು. ಹಾಗೆ ಮಾಡಿ ಸೀದಾ ಮನೆಗೆ ಬಂದರೆ ಉಂಟಲ್ಲ, ಏನಾಗುತ್ತೆ ಅಂತ ಹೇಳಿದರೆ ನಿಮ್ಮ ಜೊತೆಗೆ ಉಂಟಲ್ಲ ಮಹಾಲಕ್ಷ್ಮಿ ಮತ್ತು ನಾರಾಯಣ ಸಮೇತ ನಿಮ್ಮ ಹಿಂದೆ ಬರ್ತಾರೆ ಅಂತ ಹೇಳ್ಕೊಂಡು ಹೇಳ್ತಾರೆ, ನಿಮ್ಮ ಮನೆಗೆ ಬರ್ತಾರೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಆದ್ದರಿಂದ ಇದೊಂದು ಪುಟ್ಟ ಕೆಲಸ ಮಾಡಿ ನೋಡಿ, ತುಂಬ ಗ್ರಹಚಾರ ಉಂಟು, ನಮಗೆ ಕಷ್ಟ ಉಂಟು ಅಂತ ಹೇಳ್ಕೊಂಡು ಹೇಳ್ಬೋದು. ಇವಾಗ 9ನೇದು ಏನಂತ ಹೇಳಿದರೆ, ಜಾಸ್ತಿ ಯಾರು ನೋಡಿ ದೇವರ ಹೆಸರು ಹೇಳ್ಕೊಂಡು ಶಾಪ ಹಾಕ್ತಾರೆ ಅವರ ಮನೆಯಲ್ಲಿ, ಅಥವಾ ನಿಮ್ಮ ಕುಲದೇವರನ್ನು ನೀವು ಮರ್ತಿರ್ತೀರೋ ನೋಡಿ ಅಂತಹ ಮನೆಯಲ್ಲಿ, ಅಥವಾ ಹೆಣ್ಣು ಮಕ್ಕಳಿಗೆ ಅವಮಾನ ಮಾಡ್ತಾ ಇರ್ತಾರೆ. ನಿಮ್ಮ ಮನೆಯ ಹೆಣ್ಣು ಮಕ್ಕಳು ಮಾತ್ರ ಹೆಣ್ಣು ಮಕ್ಕಳು, ಬೇರೆ ಮನೆಯ ಹೆಣ್ಣು ಮಕ್ಕಳು ಅವರು ಒಂಥರ ಕೆಲಸದವರು ಅಂತ ಹೇಳ್ಕೊಂಡು ಕೆಲವರು ನೋಡ್ಕೊಳ್ತಾರೆ ನೋಡಿ ಅಂತಹ ಮನೆಯಲ್ಲಿ
ಆಯ್ತಾ. ಆಮೇಲೆ ಯಾರಿಗೆ ಕಣ್ಣಲ್ಲಿ ಹೆಣ್ಣು ಮಕ್ಕಳು ಇಡೀ ದಿನ ಕಾರಣ ಇಲ್ಲದೆ ಕೂಡ ಅಳ್ತಾ ಇರ್ತಾರೆ ನೋಡಿ, ಅಂತಹ ಮನೆಯಲ್ಲಿ ಕೂಡ ಮಹಾಲಕ್ಷ್ಮಿ ಇರಲಿಕ್ಕೆ ಇಷ್ಟಪಡುವುದಿಲ್ಲ ಅಂತ ಹೇಳ್ಕೊಂಡು ಹೇಳ್ತಾರೆ. ಆದ್ರಿಂದ ದಯವಿಟ್ಟು ಇದನ್ನು ಮಾಡಲಿಕ್ಕೆ ಹೋಗಬೇಡಿ. ಇವಾಗ 10ನೇದೇನಂತ ಹೇಳಿದ್ರೆ, ದಕ್ಷಿಣ ದಿಕ್ಕಿಗೆ ಕಾಲು ಹಾಕಿ ಮಲಗಿದ್ರೂ ಕೂಡ ನಿಮಗೆ ಮಹಾಲಕ್ಷ್ಮಿ ಒಲಿಯುವುದಿಲ್ಲ, ಆರೋಗ್ಯದ ಸಮಸ್ಯೆ ಬರುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಅದರ ಜೊತೆಗೆ ದಕ್ಷಿಣ ದಿಕ್ಕನ್ನು ಜಾಸ್ತಿ ನೋಡಿಕೊಂಡು ಕೂಡ ಕೂತ್ಕೊಳ್ಬಾರ್ದು. ನಿಮ್ಮ ಸೋಫಾ ಉಂಟಲ್ಲ, ಉತ್ತರ ದಿಕ್ಕಿನಲ್ಲಿ ಇಟ್ಟಿದ್ದರೆ ಒಂದು ವೇಳೆ ನೀವು ದಕ್ಷಿಣ ದಿಕ್ಕು ನೋಡಲೇಬೇಕಾಗುತ್ತೆ ಆಯ್ತಾ. ಆದ್ದರಿಂದ ಸೋಫಾವನ್ನು ಉತ್ತರದ ದಿಕ್ಕಿನಲ್ಲಿ ಇಡಲಿಕ್ಕೆ ಹೋಗಬೇಡಿ, ದಕ್ಷಿಣದ ಗೋಡೆಗೆ ಇಡಿ. ದಕ್ಷಿಣದ ಗೋಡೆಗೆ ಇಟ್ಟರೆ ಏನಾಗುತ್ತೆ ಅಂತ ಹೇಳಿದ್ರೆ ನೀವು ಆದಷ್ಟು ಉತ್ತರ ದಿಕ್ಕನ್ನು ನೋಡ್ತಾ ಇರ್ತೀರಾ. ಹೀಗೆ ಮಾಡಿದರೆ ಒಳ್ಳೆಯದು. ಆದ್ದರಿಂದ ದಕ್ಷಿಣ ದಿಕ್ಕು ಜಾಸ್ತಿ ಅಂದರೆ ನಿಮಗೆ ಜಾಗ ಇಲ್ಲ ಅಂತ ಹೇಳ್ಕೊಂಡು ಆದ್ರೂ ಉಂಟಲ್ಲ, ಜಾಸ್ತಿ ಹೊತ್ತು ದಕ್ಷಿಣದ ದಿಕ್ಕು ನೋಡಿಕೊಂಡು ಕೂತ್ಕೊಳ್ಳಿಕ್ಕೆ ಹೋಗಬೇಡಿ. ಅದರ ಜೊತೆಗೆ ನಿಮ್ಮ ಪ್ಯಾಂಟ್ ಅಥವಾ ಶರ್ಟ್ ಆಯ್ತಾ, ಗಂಡಸರದ್ದು ಆಯ್ತಾ, ನಿಮ್ಮ ಮನೆಯ ಗಂಡು ಮಕ್ಕಳದು ಪ್ಯಾಂಟ್ ಅಥವಾ ಶರ್ಟಿನ ಜೇಬು ಹರಿದಿದ್ರೆ ದಯವಿಟ್ಟು ಅದನ್ನು ಬೇಗ ಸ್ಟಿಚ್ ಹಾಕಿ. ಇಲ್ಲ ಅಂತ ಹೇಳಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಅವರ ಹತ್ರ ಹಣ ಉಳಿಯುವುದಿಲ್ಲ, ಹಣ ಸೋರಿ ಹೋಗ್ತದೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಅದರ ಜೊತೆಗೆ ಹಳೆಯ ಪರ್ಸುಗಳನ್ನು ಕೂಡ ಕೆಲವರಿಗೆ ಯೂಸ್ ಮಾಡುವ ಅಭ್ಯಾಸ ಇರ್ತದೆ, ಅದು ಹರಿದು ಅದು ಮುರುಕಳಾಗಿರ್ತದೆ, ಆದರೂ ಕೂಡ ಆ ಪರ್ಸನ್ನೇ ಯೂಸ್ ಮಾಡ್ತಾ ಇರ್ತಾರೆ. ಅಂತಹ ಪರ್ಸ್ಗಳನ್ನು ಕೂಡ ಯೂಸ್ ಮಾಡಲಿಕ್ಕೆ ಹೋಗಬೇಡಿ. ಮತ್ತು ಚಪ್ಪಲಿ ಕೂಡ ಹಾಗೆ ಆಯ್ತಾ, ಚಪ್ಪಲಿಯನ್ನು ರಿಪೇರಿ ಮಾಡಿ ಹಾಕುವ ಅಭ್ಯಾಸ ಇದ್ದರೆ ಉಂಟಲ್ಲ, ಏನಾಗುತ್ತೆ ಅಂತ ಹೇಳಿದ್ರೆ ನಿಮ್ಮ ಜೀವನ ಕೂಡ ಅದೇ ರೀತಿ ಹೊಲಿಯುವ ಪರಿಸ್ಥಿತಿ ಬರುತ್ತೆ, ಅಂದರೆ ಪ್ಯಾಚ್ ಹಾಕುವಂಥದ್ದೇ ಪರಿಸ್ಥಿತಿ ಬರುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಅದರಿಂದ 100-150 ರೂಪಾಯಿಗೆ ಚಪ್ಪಲಿ ಸಿಗ್ತದೆ. ಹಳೆ ಚಪ್ಪಲಿಯನ್ನು ಹೊಲಿದು ಹಾಕೊಳ್ಳುವ ಬದಲು ಉಂಟಲ್ಲ, ಆ ಚಪ್ಪಲಿಯನ್ನು ಎಸೆದು ಹೊಸ ಚಪ್ಪಲಿಯನ್ನು ಹಾಕೊಳ್ಳಿ. ಇದರಿಂದ ಕೂಡ ನಿಮಗೆ ಒಳ್ಳೆಯದಾಗ್ತದೆ. ಕೆಲವೊಂದು ಚಪ್ಪಲಿಯಿಂದ ಕೂಡ ನಮಗೆ ದರಿದ್ರ ಬರ್ತದೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಅದರಿಂದ ಅಂತಹ ಚಪ್ಪಲಿಯನ್ನು ಕೂಡ ಹಾಕೊಳ್ಳಿಕ್ಕೆ ಹೋಗಬೇಡಿ. ಮತ್ತೆ ಕಸದ ಬುಟ್ಟಿಯನ್ನು ಮುಚ್ಚಿ ಇಡಬೇಕು ಅಂತ ಹೇಳ್ಕೊಂಡು ಹೇಳ್ತಾರೆ, ಓಪನ್ ಆಗಿ ಇರಬಾರ್ದು ಅಂತ ಹೇಳ್ಕೊಂಡು. ಮತ್ತೆ ಗುಡಿಸುವ ಪರಕೆ ಯಾವತ್ತೂ ಕುಬೇರ ದಿಕ್ಕಿನಲ್ಲೇ ಇಡಬೇಕು, ಕುಬಾರ ಮೂಲೆಯಲ್ಲೇ ಇಡಬೇಕು ಅಂತ ಹೇಳ್ಕೊಂಡು ಹೇಳ್ತಾರೆ. ಮತ್ತೆ ಅದು ಯಾರ ಕಣ್ಣಿಗೂ ಕೂಡ ಪೊರಕೆ ಕಾಣಿಸಬಾರ್ದು ಅಂತ ಹೇಳ್ಕೊಂಡು ಹೇಳ್ತಾರೆ. ಅದರ ಜೊತೆಗೆ ನಿಮ್ಮ ಮನೆಯಲ್ಲಿ ಉಂಟಲ್ಲ, ಯಾರಾದರೂ ಸಾಯಂಕಾಲದ ಸಮಯದಲ್ಲಿ ಪೂಜೆ ಮಾಡುವಾಗ ಯಾವುದಾದ್ರೂ ಸುಮಂಗಲಿಯರು ಅಥವಾ ಕನ್ಯೆಯರು ಆಯ್ತಾ, ಕನ್ಯೆಯರು ಅಂತ ಹೇಳಿದ್ರೆ ಮದುವೆ ಆಗದಿರುವ ಹೆಣ್ಣು ಮಕ್ಕಳು ಪೂಜೆ ಮಾಡುವ ಸಮಯದಲ್ಲಿ ಬಂದರೆ ಅಂಥವರಿಗೆ ಅರಶಿನ ಕುಂಕುಮವನ್ನು ಕೊಡದೆ ಮನೆಯಿಂದ ಕಳಿಸ್ಬೇಡಿ. ಯಾಕಂತ ಹೇಳಿದ್ರೆ ಮಹಾಲಕ್ಷ್ಮಿ ಅಂದರೆ ಮುತ್ತೈದೆಯ ರೂಪದಲ್ಲಿ ಕೂಡ ನಿಮ್ಮ ಮನೆಗೆ ಬರಬಹುದು, ಅಥವಾ ಕನ್ಯೆಯ ರೂಪದಲ್ಲಿ ಕೂಡ ನಿಮ್ಮ ಮನೆಗೆ ಬರಬಹುದು ಅಂತ ಹೇಳ್ಕೊಂಡು ಹೇಳ್ತಾರೆ. ಯಾವ ಹೆಣ್ಣು ಮಗು ನಿಮ್ಮ ಮನೆಗೆ ಬಂದ ನಂತರ ಆಯ್ತಾ, ಯಾವ ಹೆಣ್ಣು ಮಗು ನಿಮ್ಮ ಮನೆಗೆ ಬಂದ ನಂತರ ನಿಮ್ಮ ಮನೆಯ ಪರಿಸ್ಥಿತಿ ಚೇಂಜ್ ಆಗಿದೆ, ಅಥವಾ ನಿಮ್ಮ ಮನೆಯಲ್ಲಿ ಖುಷಿ ಸ್ಟಾರ್ಟ್ ಆಗಿದೆ, ಅಥವಾ ನೆಮ್ಮದಿ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ, ನಿಮ್ಮ ಮನೆಗೆ ಸಂತೋಷ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ ಅಂತ ಹೇಳ್ಕೊಂಡು ಹೇಳ್ತಾರೆ ನೋಡಿ, ಅಂಥವರು ಸಾಕ್ಷಾತ್ ಮಹಾಲಕ್ಷ್ಮಿಯ ಸ್ವರೂಪರಾಗಿಯೇ ಇರ್ತಾರೆ. ಆದ್ದರಿಂದ ಉಂಟಲ್ಲ, ಅವರು ಯಾವ ಸಮಯದಲ್ಲೂ ಬಂದರೂ ಕೂಡ ಅವರಿಗೆ 1 ಲೋಟ ಹಾಲು ಆಯ್ತಾ, ಕಲ್ಲು ಸಕ್ಕರೆಯನ್ನು ಸೇರಿಸಿ ಹಾಲನ್ನು ಕೊಡುವುದನ್ನು ಮರಿಬೇಡಿ. ಹೀಗೆ ಮಾಡಿದ್ರು ಕೂಡ ಮಹಾಲಕ್ಷ್ಮಿ ಶಾಶ್ವತವಾಗಿ ನಿಮ್ಮ ಮನೆಯಲ್ಲಿ ನೆಲೆಸ್ತಾಳೆ ಅಂತ ಹೇಳ್ಕೊಂಡು ಹೇಳ್ತಾರೆ. ನೋಡಿ, ಇವತ್ತಿನ ವಿಡಿಯೋದಲ್ಲಿ ಎಷ್ಟು ಒಳ್ಳೆಯ ಮಾಹಿತಿಯನ್ನು ನೀಡಿದ್ದೇನೆ ನಾನು. ಕೆಲವರಿಗೆ ಈ ವಿಷಯ ಗೊತ್ತೇ ಇರುವುದಿಲ್ಲ, ತಪ್ಪು ಮಾಡ್ತಾ ಇರ್ತಾರೆ, ಮನೆಗೆ ಕಷ್ಟ ಬರ್ತಾ ಇರುತ್ತೆ. ಆದ್ದರಿಂದ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ವಿಡಿಯೋಕ್ಕಿಂತ ಲೈಕ್ ಮಾಡಿ, ಆದಷ್ಟು ಜನರಿಗೆ ವಿಡಿಯೋನ ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆದರೆ ಒಂದು ಸಪೋರ್ಟ್ ಸಿಕ್ಕಿದ ಹಾಗೆ ಆಗ್ತದೆ. ಮತ್ತು ನಾನು ಹೀಗೆ ಒಳ್ಳೆ ವಿಡಿಯೋನ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ಇವತ್ತಿನ ವಿಡಿಯೋ ಯಾರೆಲ್ಲ ನೋಡಿದ್ದೀರಾ ಅಥವಾ ನೋಡಲಿಲ್ಲ, ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ನಾನು ಕೂಡ ದೇವರಲ್ಲಿ ಬೇಡ್ಕೊಳ್ತಿದ್ದೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ.